ಓಪನರ್ಸ್ ಕೈ ಕೊಟ್ರೆ ಮಿಡಲ್ ಆರ್ಡರ್ ಕೈ ಕೊಟ್ರೆ ಲೋವರ್ ಆರ್ಡರ್. ಹೀಗೆ ನಂಬರ್ 8, 9 ವರ್ಗೂ ಕೂಡ ಭಾರತದ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅನಿಸ್ತಿತ್ತು. ಎದುರಾಳಿ ಬೌಲರ್ಗಳಿಗೆ ನಡುಕ ಹುಟ್ಟಿಸ್ತಾ ಇದ್ರು. ಆದರೆ ಈಗ ಐರ್ಲೆಂಡ್ ಹಾಗೆ ಇಂಗ್ಲೆಂಡ್ ಸರಣಿಯಲ್ಲಿ ಇವರ ಪ್ರದರ್ಶನವನ್ನ ನೋಡ್ತಾ ಇದ್ರೆ ಇವರೇನ ಟೀಮ್ ಇಂಡಿಯಾ ಪ್ಲೇಯರ್ಸ್ ಅನ್ನೋ ತರ ಡೌಟ್ ಬರೋ ರೀತಿಯಲ್ಲಿ ಫ್ಲಾಪ್ ಆಗಿದ್ದಾರೆ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ವಿರುದ್ಧದ T20 ಸರಣಿಗಳಲ್ಲಿ ಕ್ಲೀನ್ ಸ್ವೀಪ್ ಆಗಿದ್ದ ಭಾರತ ಈಗ ಏಕದಿನ ಸರಣಿಯಲ್ಲೂ ಕೂಡ ತಲೆಬಿಸಿ ತಂದಿಟ್ಟಿದೆ. ಭಾನುವಾರ ನಡೆಯಲಿರುವಂತಹ ಕೊನೆಯ ಪಂದ್ಯವನ್ನ ಗೆದ್ರೆ ಮಾತ್ರನೇ ಸರಣಿ ಕೈವಶ ಆಗೋದು. ಹಾಗಂತ ಈ ಪಂದ್ಯ ಗೆಲ್ಲೋದು ಈಸಿ ಕೂಡ ಇಲ್ಲ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 3 ಪಂದ್ಯಗಳ ಏಕದಿನ ಸರಣಿ ಈಗ ಸಮಬಲದಲ್ಲಿದೆ. ಮೊದಲ ಪಂದ್ಯವನ್ನ ಭಾರತ ಗೆದ್ರೆ 2ನೇ ಪಂದ್ಯವನ್ನ ಇಂಗ್ಲೆಂಡ್ ತಂಡ ಗೆದ್ದಿದೆ. ಸೊ ಕೊನೆಯ ಪಂದ್ಯವೇ ಈಗ ಸಿರೀಸ್ ಡಿಸೈಡರ್ ಆಗಲಿದೆ. 2027ರ ಏಕದಿನ ವಿಶ್ವಕಪ್, ಟೀಮ್ ಫಾರ್ಮೇಷನ್ ಹೀಗೆ ಸಾಕಷ್ಟು ವಿಚಾರಗಳಿಂದ ಈ ಸರಣಿ ಭಾರತಕ್ಕೆ ಪ್ರತಿಷ್ಠೆಯ ಪ್ರಶ್ನೆಯೂ ಆಗಿದೆ. ಅದು ಅಲ್ಲದೆ ಪಂದ್ಯ ನಡೀತಾ ಇರೋದು ಕ್ರಿಕೆಟ್ನ ಕಾಶಿ ಅಥವಾ ಕ್ರಿಕೆಟ್ನ ತವರು ಮೈದಾನ ಅಂತಾನೆ ಕರೆಸಿಕೊಳ್ಳುವಂತ ಲಾರ್ಡ್ಸ್ ಮೈದಾನದಲ್ಲಿ. ಎರಡೂ ತಂಡಗಳು ಕೂಡ ಈಗ ಡೂ ಆರ್ ಡೈ ಪ್ರೆಷರ್ನಲ್ಲಿ ಅಖಾಡಕ್ಕಿಳಿತಾರೆ. ಭಾರತ ಈ ಪಂದ್ಯವನ್ನ ಗೆದ್ದು T20 ಸರಣಿ ಸೋಲಿಗೆ ಸೇಡನ್ನ ತೀರಿಸಿಕೊಳ್ಳೋಕೆ ಎದುರು ನೋಡ್ತಾ ಇದೆ. ಸೊ ಈ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಭಾರತಕ್ಕೆ ಏನೆಲ್ಲ ಸವಾಲಾಗಬಹುದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದ ಬ್ಯಾಟಿಂಗ್ ಆರ್ಡರ್ನಲ್ಲಿ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ಬರ್ತಾ ಇಲ್ಲ. ಸೊ ಈಗ ಲಾಸ್ಟ್ ಏನು T20 ಸಿರೀಸ್ನಲ್ಲಿ ಭಾರತ ಕ್ಲೀನ್ ಸ್ವೀಪ್ ಆಯಿತು, ಅಲ್ಲಿ ಮೇನ್ ಅಂದರೆ ಮುಖ್ಯವಾಗಿ ಕಂಡು ಬಂದಿದೆ ಭಾರತದ ಬ್ಯಾಟಿಂಗ್ ಸ್ವಲ್ಪ ವೀಕ್ ಆಗಿ ಇದೆ ಎನ್ನುವಂಥದ್ದು. ಐರ್ಲೆಂಡ್ ಸರಣಿಯಲ್ಲೂ ಕೂಡ ಅದು ಪ್ರೂವ್ ಆಗಿತ್ತು. ಜೊತೆಗೆ ಇಂಗ್ಲೆಂಡ್ ವಿರುದ್ಧದ ಸಿರೀಸ್ನಲ್ಲೂ ಕೂಡ ಅದು ಕಂಡು ಬಂದಿತ್ತು. ಯಾಕಂತಂದರೆ ಎದುರಾಳಿ ತಂಡಗಳ ಬ್ಯಾಟಿಂಗ್ಗೆ ಕಂಪೇರ್ ಮಾಡಿದರೆ ಭಾರತದ ಬ್ಯಾಟಿಂಗ್ ಸ್ವಲ್ಪ ಲೋ ಅನ್ನಿಸ್ತಾ ಇತ್ತು. ಸೊ ಈಗ ಏಕದಿನ ಸರಣಿಯಲ್ಲೂ ಕೂಡ ಅದೇ ಆಗಿರುವಂಥದ್ದು. ಹೌದು, ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯವನ್ನ ಭಾರತ ಗೆದ್ದುಕೊಳ್ತು. ಆದ್ರೆ ಅದು ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ನ ಕೊಡುಗೆ ಇದ್ರೂ ಕೂಡ ಸೊ ಬ್ಯಾಟಿಂಗ್ನಲ್ಲಿ ಇನ್ನೂ ಕೂಡ ರನ್ಸ್ ಬರಬೇಕಿತ್ತು. ಸೊ ಈಗ 2ನೇ ಪಂದ್ಯದಲ್ಲೂ ಕೂಡ ಅದೇ ಆಗಿದ್ದು. ಕನ್ಸಿಸ್ಟೆನ್ಸಿಯಾಗಿ ಯಾವ ಬ್ಯಾಟರ್ ಕೂಡ ಪ್ರದರ್ಶನ ನೀಡ್ತಾ ಇಲ್ಲ. ಜೊತೆಗೆ ಇವರು ಅತ್ಯದ್ಭುತ ಎಕ್ಸ್ಟ್ರಾರ್ಡಿನರಿ ಫಾರ್ಮ್ನಲ್ಲಿ ಇದ್ದಾರೆ ಎನ್ನುವಂಥ ಬ್ಯಾಟರ್ ಕೂಡ ಯಾರೂ ಇಲ್ಲ. ಅಂದರೆ ಪಂದ್ಯದಿಂದ ಪಂದ್ಯಕ್ಕೆ ಅವರ ವೇರಿಯೇಷನ್ ಆಗ್ತಿದೆ ಪರ್ಫಾರ್ಮೆನ್ಸ್ನಲ್ಲಿ. ಸೊ ಇದು ದೊಡ್ಡ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಇನ್ನು ಆಲ್ರೌಂಡರ್ಗಳು ಜವಾಬ್ದಾರಿಯುತವಾದಂಥ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಮಾಡ್ತಾ ಇಲ್ಲ. ಗೌತಮ್ ಗಂಭೀರ್ ಅವರು ಟೀಮ್ ಇಂಡಿಯಾ ಹೆಡ್ ಕೋಚ್ ಆದಮೇಲೆ ಆಲ್ರೌಂಡರ್ಗಳಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡ್ತಾ ಇದ್ದಾರೆ. T20 ಸಿರೀಸ್ ಇರ್ಬೋದು ಅಥವಾ ಏಕದಿನ ಸಿರೀಸ್ ಇರ್ಬೋದು. ಸೊ ಒಂದೊಂದು ಪಂದ್ಯಕ್ಕೆ 3 ಜನ ಆಲ್ರೌಂಡರ್ಗಳನ್ನ ಇಟ್ಕೊಳ್ತಾರೆ. ಬಟ್ ಅಲ್ಲಿ ಅವರು ಪ್ಯೂರ್ ಬ್ಯಾಟರ್ಗಳು ಆಗ್ತಾ ಇಲ್ಲ, ಪ್ಯೂರ್ ಬೌಲರ್ಗಳು ಆಗ್ತಾ ಇಲ್ಲ. ಸೊ ಬ್ಯಾಟಿಂಗ್ ಕೊಟ್ರೆ ರನ್ಸ್ ಬರ್ತಾ ಇಲ್ಲ, ಬೌಲಿಂಗ್ ಕೊಟ್ರೆ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. ಸೊ ಮೊನ್ನೆ ಮ್ಯಾಚಲ್ಲೂ ಕೂಡ ಅದೇ ಆಗಿದ್ದು. ಆಲ್ರೌಂಡರ್ಗಳಿಂದ ರನ್ಗಳು ಬರಲಿಲ್ಲ. ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್. ಸೊ ಮೊದಲ ಮ್ಯಾಚಲ್ಲಿ ವಾಷಿಂಗ್ಟನ್ ಸುಂದರ್ ಹಾಗೆ ಅಕ್ಷರ್ ಪಟೇಲ್ ಚೆನ್ನಾಗಿ ಆಡಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬಂತಾದರೂ ಕೂಡ ಸೊ ಅದೊಂದೇ ಪಂದ್ಯಕ್ಕಷ್ಟೇ ಸೀಮಿತವಾಗಿರುವಂಥದ್ದು ಅವರ ಆಟ. ಸೊ T20 ಸೀರೀಸ್ನಲ್ಲೂ ಕೂಡ ಕಂಪ್ಲೀಟ್ ಆಗಿ ಡಲ್ ಆಗಿದ್ರು ಅವರು. ಸೊ ಈಗ 2ನೇ ಪಂದ್ಯದಲ್ಲೂ ಕೂಡ ಅದೇ ಆಗಿರುವಂಥದ್ದು. ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಒಂದು ರೀತಿಯಾಗಿ ವೀಕ್ ಇದೆ. ಇನ್ನು ಭಾರತದ ಫ್ಲಾಟ್ ಪಿಚ್ಗಳಲ್ಲಿ ಅಬ್ಬರಿಸಿರುವಂಥ ಭಾರತೀಯರಿಗೆ ಇಂಗ್ಲೆಂಡ್ ಪಿಚ್ಗಳು ಸವಾಲಾಗಿರುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. IPL ಇರ್ಬೋದು ಅಥವಾ ಭಾರತದಲ್ಲಿ ನಡೆಯುವಂಥ ಸರಣಿ ಟೂರ್ನಮೆಂಟ್ ಇರ್ಬೋದು. ಸೊ ಅಲ್ಲೇನಾಗುತ್ತೆ, ಭಾರತದ ಬ್ಯಾಟರ್ಗಳು ಡಮಾಲ್ ಡಿಮಿಲ್ ಅಂತ 6-4ಗಳಲ್ಲೇ ಡೀಲ್ ಮಾಡ್ತಾರೆ. ಸೊ ಇವ್ರೇನು ಈ ರೇಂಜಿಗೆ ಬ್ಯಾಟಿಂಗ್ ಮಾಡ್ತಾರಪ್ಪ ಟೀಮ್ ಇಂಡಿಯಾದವರು ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಹುಬ್ಬೇರಿಸುವಂತೆ ಪ್ರದರ್ಶನ ನೀಡ್ತಾರೆ. ಆದರೆ ವಿದೇಶಿ ಪಿಚ್ಗಳಲ್ಲಿ ಇವರು ಕಂಪ್ಲೀಟ್ ಆಗಿ ಸುಸ್ತಾಗ್ತಾ ಇದ್ದಾರೆ. ಸೊ ಇದು ಗೊತ್ತಾಗ್ತಾ ಇದೆ ಭಾರತದಂಥ ಫ್ಲಾಟ್ ಪಿಚ್ಗಳು ಎಷ್ಟು ಡೇಂಜರಸ್ ಆಗ್ತಾ ಇದೆ ಭಾರತೀಯ ಬ್ಯಾಟರ್ಗಳಿಗೆ ಅನ್ನೋದು. ಇನ್ನು ಸ್ಪಿನ್ನರ್ಸ್ ಎದುರಲ್ಲೂ ಕೂಡ ಭಾರತದ ಬ್ಯಾಟರ್ಗಳ ಕಡೆಯಿಂದ ರನ್ಸ್ ಬರ್ತಾ ಇಲ್ಲ. ಸೊ ಭಾರತದ ಬ್ಯಾಟರ್ಗಳ ಕಡೆಯಿಂದ ಮೊದಲಿಂದಲಿರುವಂಥ ಮೇನ್ ಕಂಪ್ಲೇಂಟ್ ಅಂತಂದ್ರೆ ಸ್ಪಿನ್ನರ್ಗಳ ಎದುರಲ್ಲಿ ಭಾರತದ ಬ್ಯಾಟಿಂಗ್ ಸ್ವಲ್ಪ ವೀಕ್ ಇದೆ ಅನ್ನೋದು. ಸೊ 2025ರಲ್ಲೂ ಕೂಡ ಇದು ಸಾಕಷ್ಟು ಪಂದ್ಯಗಳು ಅಥವಾ ಸರಣಿಗಳಲ್ಲಿ ರುಜುವಾತಾಗಿತ್ತು. ಈಗಲೂ ಕೂಡ ಅದು ಗೊತ್ತಾಗ್ತಾ ಇದೆ ಸ್ಪಿನ್ನರ್ಸ್ ಎದುರಲ್ಲಿ ಕಂಪ್ಲೀಟ್ ಆಗಿ ಸ್ಲೋ ಆಗ್ತಿದೆ, ರನ್ಸ್ ಬರ್ತಾ ಇಲ್ಲ ಅನ್ನೋದು. ಇದು ಕೂಡ ವೀಕ್ನೆಸ್ ಆಗುತ್ತೆ. ಇನ್ನು ಲಾರ್ಡ್ಸ್ ಪಿಚ್ನಲ್ಲೂ ಕೂಡ ಭಾರತದ ಬ್ಯಾಟಿಂಗ್ ಬೌಲಿಂಗ್ ಪ್ರದರ್ಶನ ಕಷ್ಟವಾಗುತ್ತೆ. ಸೊ ಲಾರ್ಡ್ಸ್ ಪಿಚ್ ಏನಿದೆಯಲ್ಲ ಇದು ಇಂಗ್ಲೆಂಡಿಗರಿಗೆ ಒಂದು ರೀತಿಯಾಗಿ ಪ್ಯಾರಡೈಸ್ ಆಗಿದ್ರೆ ಭಾರತೀಯರ ಪಾಲಿಗೆ ಇದು ಟಫ್ ಪಿಚ್ ಆಗುತ್ತೆ. ಸೊ ಈ ಪಿಚ್ನಲ್ಲಿ ಆಡುವಂಥ ಸವಾಲು ಕೂಡ ಈಗ ಭಾರತಕ್ಕೆ ಇರುವಂಥದ್ದು. ಒಂದ್ ಕಡೆ ಹೋಮ್ ಪಿಚ್ ಅಡ್ವಾಂಟೇಜ್ ಅನ್ನ ಪಡೆದು ಇಂಗ್ಲೆಂಡ್ ಆಟಗಾರರು ಅಬ್ಬರಿಸ್ತಾ ಇದ್ರೆ ಭಾರತದ ಬ್ಯಾಟಿಂಗ್ ಅವರ ನಾಡಲ್ಲಿ ಮಂಕಾಗಿದೆ. ಅಟ್ಲೀಸ್ಟ್ 3ನೇ ಪಂದ್ಯದಲ್ಲಾದ್ರೂ ಕೂಡ ಬೌನ್ಸ್ ಬ್ಯಾಕ್ ಮಾಡಿ ಗೆಲ್ಲಲೇಬೇಕಿದೆ. ಆಲ್ರೆಡಿ T20ನಲ್ಲಿ ಕ್ಲೀನ್ ಸ್ವೀಪ್ ಆಗಿರೋದ್ರಿಂದ ಈಗ ಏಕದಿನ ಸರಣಿಯನ್ನ ಸೋತ್ರೆ
ಭಾರತಕ್ಕೆ ಅತಿದೊಡ್ಡ ಮುಖಭಂಗವಾಗಲಿದೆ. ಇನ್ನು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಇದುವರೆಗೆ ಒಟ್ಟು 111 ಏಕದಿನ ಪಂದ್ಯಗಳು ನಡೆದಿವೆ. ಇದರಲ್ಲಿ ಭಾರತ 62 ಸಲ ವಿನ್ ಆದ್ರೆ ಇಂಗ್ಲೆಂಡ್ ತಂಡ 44 ಪಂದ್ಯಗಳನ್ನ ಗೆದ್ದಿದೆ. ಇನ್ನು 2 ಪಂದ್ಯಗಳು ರದ್ದಾಗಿರುವಂತ. ಸೊ ಇದನ್ನೆಲ್ಲ ನೋಡಿದಾಗ ಭಾರತ ಇಲ್ಲಿ ಸ್ಟ್ರಾಂಗ್ ಆಗಿದೆ ಅನಿಸಿದ್ರು ಕೂಡ ಈಗ ನಡೀತಾ ಇರುವಂತಹ ಸೀರೀಸ್ ನಲ್ಲಿ ಭಾರತ ಸ್ವಲ್ಪ ವೀಕ್ ಆಗಿ ಕಾಣ್ತಾ ಇದೆ. ಇನ್ನು ಕೊನೆಯ ಪಂದ್ಯ ನಡೆಯಲಿರುವಂತಹ ಲಾರ್ಡ್ಸ್ ಮೈದಾನದ ಬಗ್ಗೆ ನೋಡೋದಾದ್ರೆ ಲಾರ್ಡ್ಸ್ ಪಿಚ್ ನಲ್ಲಿ ಭಾರತ ಹಾಗೆ ಇಂಗ್ಲೆಂಡ್ ತಂಡಗಳು ಒಟ್ಟಾರೆಯಾಗಿ 7 ಏಕದಿನ ಪಂದ್ಯಗಳನ್ನ ಆಡಿವೆ. ಇದರಲ್ಲಿ ಇಂಗ್ಲೆಂಡ್ ತಂಡ 4 ಪಂದ್ಯಗಳನ್ನ ಗೆದ್ರೆ ಭಾರತ 3 ಪಂದ್ಯಗಳಲ್ಲಿ ವಿನ್ ಆಗಿದೆ. ಇನ್ನು 2021ರಿಂದ ಈಚೆಗೆ ನಡೆದಿರುವಂತಹ ಕಳೆದ 3 ಸರಣಿಗಳಲ್ಲೂ ಕೂಡ ಭಾರತ ಇಂಗ್ಲೆಂಡ್ ವಿರುದ್ಧ ಗೆದ್ದು ಬೀಗಿದೆ. ಅದರಲ್ಲೂ ಕೂಡ ಲಾಸ್ಟ್ ಇಯರ್ ಅಂದ್ರೆ 2025ರಲ್ಲಿ ನಡೆದಿದ್ದ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಭಾರತ 3 ಪಂದ್ಯಗಳನ್ನ ಗೆದ್ದು ಇಂಗ್ಲೆಂಡ್ ತಂಡವನ್ನ ಕ್ಲೀನ್ ಸ್ವೀಪ್ ಮಾಡಿತ್ತು. ಆದ್ರೆ ಈಗ ಇಂಗ್ಲೆಂಡ್ ಪಿಚ್ ನಲ್ಲಿ ಭಾರತ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದೆ. ಸೊ ಭಾರತದಲ್ಲಿ ಅಬ್ಬರಿಸುವಂತಹ ಬ್ಯಾಟರ್ಗಳು ವಿದೇಶಗಳಲ್ಲಿ ಮಂಕಾಗ್ತಿದ್ದಾರೆ ಎನ್ನುವಂತ ಚರ್ಚೆ ಕೂಡ ನಡೀತಾ ಇದೆ. ನಿಮಗೂ ಕೂಡ ಹಾಗೆ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.